ಹಲೋ, ಹೌದಾ? ಗೀತಾ, ಎಲ್ರಿಗೂ ನಮಸ್ಕಾರ. ನಿಮಗೆಲ್ರಿಗೂ ಒಂದು ಸತ್ಯ ಹೇಳಬೇಕು. ಆವತ್ತು ಇದೇ ಗೀತಾಗೆ ನಮ್ಮ ಸ್ಕೂಲ್ನಲ್ಲಿ ಅಡ್ಮಿಷನ್ ಕೊಡೋದಕ್ಕಾಗಲ್ಲ ಅಂತ ಹೇಳಿದೆ. ಮಂಗಳಮುಖಿಯರಿಗೆ ಅಡ್ಮಿಷನ್ ಕೊಟ್ರೆ ಕೋಜಾ ಸ್ಕೂಲು ಅಂತ ಹೇಳ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅಡ್ಮಿಷನ್ ಕೊಟ್ಟಿರಲಿಲ್ಲ. ಯಾವ ಗೀತಾಗೆ ಸ್ಕೂಲಲ್ಲಿ ಅಡ್ಮಿಷನ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ನೋ ಇವತ್ತು ಅದೇ ಗೀತಾಯಿಂದ ನಮ್ಮ ಸ್ಕೂಲ್ಗೆ ಗೌರವ ಸಿಕ್ಕಿದೆ. ಇಡೀ ಭಾರತ ದೇಶದಲ್ಲೇ ಒಬ್ಬ ಮಂಗಳಮುಖಿಗೆ ಸ್ಟೇಟ್ ಲೆವೆಲ್ ನಲ್ಲಿ ರ್ಯಾಂಕ್ ಬಂದಿರೋದು ಮೊದಲನೇ ಸಲ. ಇವತ್ತು ನಮ್ಮ ಸ್ಕೂಲು ಕರ್ನಾಟಕದಲ್ಲೇ ಹೆಸರು ಮಾಡಿರೋದು ನಮ್ಮ ಸ್ಟೂಡೆಂಟ್ ಗೀತಾಯಿಂದ. I am really proud of you, Geeta. Please give her a big hand. ಗೀತಾನ ಒಬ್ಬ ದೊಡ್ಡ ಡಾಕ್ಟರ್ ಮಾಡಬೇಕು ಅನ್ನೋದು ಅವರ ತಾಯಿಯ ಕನಸು. ಅವತ್ತು ನಾನು ಗೀತಾನ ಸ್ಕೂಲಿಗೆ ಸೇರಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ಇವತ್ತು ನಮ್ಮ ಶಾಲೆಯ ವತಿಯಿಂದಾನೇ ಎಲ್ಲ ಖರ್ಚು ವೆಚ್ಚಗಳನ್ನ ಭರಿಸಿ ಗೀತಾಳ ಉನ್ನತ ಮಟ್ಟದ ಡಾಕ್ಟರ್ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಕಳಿಸ್ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀನಿ. Now I call Miss Geeta to come up on the stage and say a few words. Come, Geeta. Say a few words. Respected Chief Guest, Headmaster, and my teachers. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನನ್ನ ಅಮ್ಮ. ಅಮ್ಮ, ಮೇಲೆ ಬನ್ನಿ ಮಾ. ಕಲ್ಪನಾ, ऊपर जाओ. ಹೋಗು. ಎಲ್ಲರಿಗೂ ನಮಸ್ಕಾರ. ಈ ಪ್ರಪಂಚದಲ್ಲಿ ತುಂಬಾ ಶ್ರೇಷ್ಠವಾದದ್ದು ಏನಾದ್ರೂ ಇದೆ ಅಂದ್ರೆ ಅದು ಕೃತಜ್ಞತೆ ಹೇಳೋದು. ನಾನಿಲ್ಲಿ 3 ಜನಕ್ಕೆ ಕೃತಜ್ಞತೆ ಹೇಳೋಕೆ ಇಷ್ಟಪಡ್ತೀನಿ. ನಾನು ಗೀತಾ ಇಲ್ಲಿ ನಿಂತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಅಕ್ಬರ್ ಬಾಯ್. ಇವರು ಮಾತ್ರ ನಮ್ಮನ್ನಾವತ್ತು ಸಾಕಿ ಸಲಹದೆ ಇದ್ದಿದ್ರೆ ಆವತ್ತೇ ನಾವಿಬ್ಬರು ಅನಾಥರಾಗ್ತಿದ್ವಿ. ಆದ್ದರಿಂದ ನನ್ನ ಮೊದಲನೇ ಕೃತಜ್ಞತೆ ಅಕ್ಬರ್ ಬಾಯ್ಗೆ. ಧನ್ಯವಾದ ಕಲ್ಪನಾ. ಗೀತನ್ನ ಈ ಸ್ಕೂಲಿಗೆ ಸೇರಿಸ್ಕೊಳ್ಳದೆ ಇದ್ದಿದ್ರೆ ಇದೆಲ್ಲ ಯಾವತ್ತೂ ನಡೀತಾನೆ ಇರಲಿಲ್ಲ. ಗೀತನ್ನ ಈ ಸ್ಕೂಲ್ಗೆ ಸೇರಿಸಿಕೊಂಡಿದ್ದಕ್ಕೆ, ಅವಳ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಿರೋದಕ್ಕೆ ನನ್ನ 2ನೇ ಕೃತಜ್ಞತೆ ಹೆಚ್ಚಮ್ಗೆ. ಕೊನೆಯದಾಗಿ ನನ್ನ ಕನಸನ್ನು ನನಸಾಗಿ ಮಾಡಿದಕ್ಕೆ ನನ್ನ 3ನೇ ಕೃತಜ್ಞತೆ ಗೀತನ್ಗೆ. ನಾನು ನಿಮಗೆಲ್ಲ ಒಂದೇ ಒಂದು ಮಾತು ಹೇಳಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಸರ್ಕಾರ ನಮಗೆ ಎಷ್ಟೋ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಕೋಜ, ಚೆಕ್ಕ, 9 ಅಂತ ಕೇವಲವಾಗಿ ಕರೀತಿದ್ದ ನಮ್ಮನ್ನ ಮಂಗಳಮುಖಿ ಅಂತ ಕರೆದು ಗೌರವ ಕೊಟ್ಟಿದ್ದಾರೆ. ಆದ್ರೆ ನಾನು ಮನೆಯಲ್ಲಿದ್ರೆ ಅವಮಾನ ಅಂತ ನಡು ರೋಡಲ್ಲಿ ಚಪ್ಪಲಿಯಿಂದ ಹೊಡೆದು ಮನೆ ಮಗ ಅಂತ ಕೂಡ ನೋಡಿದು ಸತ್ತೋಗುವಂತ ಹೊರಗೆ ಹಾಕಿದ್ರು ನನ್ನ ತಂದೆ ತಾಯಿಗಳು. ಆವತ್ತವರು ನನ್ನಲ್ಲಿದ್ದ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನನ್ನನ್ನು ಜೊತೆಲಿಟ್ಕೊಂಡು ಸಾಕಿದ್ದಿದ್ರೆ ನಾನು ಇವತ್ತು ಒಂದು ದೊಡ್ಡ ಡಾಕ್ಟರ್ ಆಗಿ ನಿಮ್ಮ ಮುಂದೆ ನಿಂತಿರ್ತಿದ್ದೆ. ಅಂತ ತಪ್ಪು ನಾನೇನ್ ಮಾಡಿದೆ? ಸಿಗರೆಟ್ ಸೇದಿದ್ನ, ಗುಂಡು ಹಾಕಿದ್ನ, ಜೂಜಾಡಿದ್ನ,
ಅಥವಾ ಪೋಲಿ ತರ ಊರೂರು ಸುತ್ತಿದ್ನ? ಹಾಗೆಲ್ಲ ಮಾಡಿದ್ರೆ ಅದು ತಪ್ಪು. ಹೀಗೆ ಹುಟ್ಟಿದ್ದು ನನ್ನ ತಪ್ಪ? ಇದು ಒಂದು ಜನ್ಮ ರೀ, ಜನ್ಮ. ನಂತರನೇ ಮನೆಯವರಿಂದ ಚೀತು ಅಂತ ಅನಿಸ್ಕೊಂಡು ಹೊರಗೆ ಬಿದ್ದವಳೆ ಈ ಗೀತಾ. ಆದ್ರೆ ಇವತ್ತು ಸಾಧನೆ ಮಾಡಿದ್ದಾಳೆ. ಬರೀ ಗೀತಾ ಮಾತ್ರ ಅಲ್ಲ, ನಾಟ್ಯ ಕಲೆಯಲ್ಲಿ ಮೆರಿತಾ ಇರೋ ನಥಿಂಗ್ ನಟರಾಜನ್ ಕೂಡ ಒಬ್ಬ ಮಂಗಳಮುಖಿನೇ. ಐಟಿ ಪ್ರಪಂಚದಲ್ಲಿ ಸಾಧಿಸ್ತಾ ಇರೋ ಕಲ್ಕಿನೂ ಒಬ್ಬ ಮಂಗಳಮುಖಿನೇ. ಮೀಡಿಯಾದಲ್ಲಿ ರೋಸು, ಯುಪಿನಲ್ಲಿ ಎಂಪಿ ರೇವತಿ, ಹೀಗೆ ಡಾಕ್ಟರ್ಸು, ಲಾಯರ್ಸು, ಸೋಷಿಯಲ್ ವರ್ಕರ್ಸು, ಇಂಜಿನಿಯರ್ಸು ಬಹಳಷ್ಟು ಜನ ನಮ್ಮಲ್ಲೂ ಸಾಧಿಸಿದ್ದಾರೆ. ಹಾಗೇನೆ ಪ್ರಪಂಚ ಚಲನಚಿತ್ರ ರಂಗದಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಪ್ರಖ್ಯಾತನಾಗಿರೋ ನಮ್ಮ ಮಂಡ್ಯದ ಶ್ರೀಧರ್ ರಂಗಾಯಣ ಕೂಡ ಒಬ್ಬ ಮಂಗಳಮುಖಿನೇ. ನಮ್ಮಿಂದಾನು ಸಾಧನೆ ಮಾಡಕ್ಕಾಗುತ್ತೇರಿ? ನಾನು ನಿಮ್ಮನ್ನೆಲ್ಲ ಒಂದೇ ಒಂದು ಕೇಳ್ಕೋತೀನಿ. ನಿಮ್ಮನೇಲೂ ನಮ್ಮ ತರ ಮಕ್ಕಳಿದ್ರೆ ಅವರನ್ನ ಮನೆಯಿಂದ ಹೊರಗೆ ಹಾಕಬೇಡಿ. ಅವರನ್ನ ಅನಾಥರನ್ನಾಗಿ ಮಾಡಿ ಅವರ ಬಾಳನ್ನ ಹಾಳು ಮಾಡಬೇಡಿ. ಅವರಿಗೆ ಪ್ರೀತಿ ಕೊಟ್ಟು ಸಲಹೆ, ಗೌರವ ಕೊಡಿ. ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ.